ನಾವು ಇವತ್ತು ಔಟ್ ಆಫ್ ಸ್ಟೇಷನ್ ಮೈಸೂರಿಗೆ ಹೋಗಬೇಕಿತ್ತು. ಈ ವಾರ ಎಲ್ಲ ಬರೀ ಔಟ್ ಆಫ್ ಸ್ಟೇಷನ್ ಹೊಡೆಯೋದೇ ಆಯಿತು. ಬೊಮ್ಮಸಂದ್ರದಲ್ಲಿ CNG ಇರಲಿಲ್ಲ, ಅದಕ್ಕೆ ಹಳೆ ಚಂದಾಪುರದಲ್ಲಿ CNG ಬಂಕಲ್ಲಿ ಬಂದು CNG ಹಾಕ್ಸ್ಕೊಳೋಣ ಅಂತ ನೋಡ. ಇಲ್ಲೇ ಏನಕ್ಕಂದರೆ ಮೈಲೇಜ್ ಸಖತ್ತಾಗಿ ಬರುತ್ತೆ, ಪ್ರೆಜರು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಬಂದು ಫಿಲ್ ಮಾಡಿಸ್ಕೊಂಡು ಶಿಸ್ತಾಗಿ ನಾವು ಹೊರಟ್ವಿ ಅವ್ರನ್ನ ಪಿಕಪ್ ಮಾಡೋದಕ್ಕೆ ಶಾಂತಿಪುರಕ್ಕೆ. 9 ಗಂಟೆಗೆ ಬಾ ಅಂತ ಹೇಳಿದರು. 10 ನಿಮಿಷ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂದ್ಕೊಂಡು, ಮಳೆ ಇರಲಿಲ್ಲ, ಆರಾಮಾಗಿ ಹೋಗ್ಬೋದು, ಏನೂ ಆಗಲ್ಲ ಅಂದ್ಕೊಂಡಿದ್ದೆ. ಫುಲ್ ವಿಡಿಯೋ ನೋಡಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಮೈಸೂರಿಗೆ ಹೋಗೋದಕ್ಕೆ ಎಷ್ಟು CNG ಬೇಕಾಗುತ್ತೆ, ಎಷ್ಟಕ್ಕೆ ಹೋಗ್ಬೋದು, ಎಷ್ಟು ಉಳಿಯುತ್ತೆ ಅಂತ ತೋರಿಸ್ತೀನಿ. ಅಲ್ಲಿಂದ ಮತ್ತೆ ನಾವು ಅವ್ರನ್ನ ಪಿಕಪ್ ಮಾಡಿಕೊಂಡು ಮೈಸೂರು ರೋಡ್ಗೆ ಎಂಟ್ರಿ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಏನು ಮಾಡೋಕ್ಕಾಗಲ್ಲ, 2 ದಿವಸದಿಂದ ಫುಲ್ಲು ಮಳೆ ಅಂತ. ಇಲ್ಲಿ ಬಂದು ಅವ್ರನ್ನ ಚಾಮುಂಡಿ ಬೆಟ್ಟದಲ್ಲಿ ಡ್ರಾಪ್ ಮಾಡಿಬಿಟ್ಟು ನಮ್ಮ ರಥನ ಸೈಡಿಗೆ ಹಾಕ್ಬಿಟ್ಟು ನಾವು ಹೊರಟ್ವಿ ಟಿಫನ್ ಮಾಡೋದಕ್ಕೆ. ಹೊಟ್ಟೆ ಬೇರೆ ಹಸಿತಾ ಇತ್ತು, ಅದಕ್ಕೆ ಯಾವ್ದಾದ್ರು ಒಳ್ಳೆ ಹೋಟ್ಲು ಹುಡ್ಕೊಂಡು ಹೋಗ್ತಾ ಇದ್ದೆ. ನೋಡಿದ್ರೆ ಮಳೆ ಇರೋ ಕಾರಣ ಜನ ಇರಲ್ಲ ಅಂದ್ಕೊಂಡಿದ್ದೆ, ಆದರೂ ತುಂಬ ಜನ ಇದ್ದರು. ಹಾಗೆ ಮಹಿಷಾಸುರನ್ನ ನೋಡಿಕೊಂಡು ಹೊರಟ್ವಿ. ಹೋಟ್ಲು ಸಿಕ್ತು ಹೆಂಗೋ ದೇವ್ರ ದಯದಿಂದ. ಹೊಟ್ಟೆ ತುಂಬ ತಿನ್ಕೊಂಡು ಹಂಗೆ ದೇವಸ್ಥಾನ ಸ್ವಲ್ಪ ಹೋಗಿ ಬರೋಣ ಅಂದ್ಕೊಂಡು ಸುಮ್ಮನೆ ಹಂಗೆ ಕಣ್ಣಾಡಿಸ್ಕೊಂಡು, ಯಾಕಂದರೆ ಫ್ಯಾಮಿಲಿ ಜೊತೆ ಬಂದಾಗ ಹೋಗೋದಕ್ಕೆ ಚೆನ್ನಾಗಿ ಅಂದ್ಕೊಂಡು ಬಂದು ಇವಾಗ ರೀಚ್ ಆದ್ವಿ. ಮೊದಲು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ. ಅವ್ರನ್ನೆಲ್ಲ ಕಳಿಸಿದ್ದೀನಿ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಸರಿಯಾಗಿ ಹೊಟ್ಟೆಗೆ ಮೇವು ಹಾಕ್ಕೊಂಡು ಇನ್ನು ಮೈಸೂರಿಗೆ ಬಂದಮೇಲೆ ಮನೆಗೆ ಮೈಸೂರು ಪಾಕ್ ಏನಾದರೂ ತಗೊಂಡೋಗ್ಬೇಕು. ತಗೊಂಡೋಗಿಲ್ಲ ಅಂದರೆ ಏನಾಗಲ್ಲ, ತಗೊಂಡು ಹೋಗಲೇಬೇಕು. ತಗೊಂಡೋಗ್ತೀನಿ, ಮಗನಿಗೆ ಹೆಂಡತಿಗೆ ಏನಾದರೂ ತಗೊಂಡೋಗಿ ಕೊಡೋಣ. ಇನ್ನು ಅವ್ರು ಬರೋಕ್ಕೆ ಇನ್ನೂ ಟೈಮ್ ಐತೆ ಅಂದ್ಕೊಂಡು ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಅಂದಮೇಲೆ ನಮಗೋಸ್ಕರ ಏನಾದ್ರು ತಗೊಂಡು ಹೋಗ್ತೀವಲ್ವೋ, ಮನೆಯಲ್ಲಿದ್ದವರು ಹೆಂಡತಿ ಮಕ್ಳಿಗೆ ಏನಾದ್ರು ತಗೊಂಡು ಹೋಗ್ಬೇಕು ಅಂದ್ಕೊಂಡು ಮೈಸೂರಿಗೆ ಬಂದಮೇಲೆ ಮೈಸೂರು ಪಾಕ್ ತೊಗೊಂಡೋಗಿಲ್ಲ ಅಂದರೆ ಹೆಂಗೆ ಹೇಳಿ ಅಂತ ಮೈಸೂರು ಪಾಕ್ ತೊಗೊಂಡು ನನ್ನ ಮಗನಿಗೆ ಸ್ಪೆಕ್ಸು ಕ್ಯಾಪು ಎಲ್ಲ ಎತ್ಕೊಂಡು ಹಂಗೆ ನಮ್ಮ ರಥಕ್ಕೂ ಒಂದು ಐಟಮ್ ಎತ್ಕೊಂಡು ಇನ್ನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ಗಾಡೀಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ನೋಡಿದ್ರೆ ಮಳೆ ಸರಿಯಾಗಿ ಚಚ್ತಾ ಇತ್ತು. ಇನ್ನು ಪರವಾಗಿಲ್ಲ ಅಂದ್ಕೊಂಡು ಸ್ವಲ್ಪ ನಿದ್ದೆ ಮಾಡಿದೆ. ಅಷ್ಟರಲ್ಲಿ ಅವರು ಮುಗಿಸ್ಕೊಂಬಂದರು. 12 ಗಂಟೆಗೆ ಹೋದವರು 2:30-3 ಗಂಟೆ ಆಗೋಯ್ತು ಅವ್ರು ಬರೋ ಅಷ್ಟೊತ್ತಿಗೆ. ಕಿಲೋಮೀಟ್ರ್ ಲೆಕ್ಕ ಎಷ್ಟು ತೊಗೋತೀರಾ ಅಂತಂದರೆ ಗೊತ್ತಿರೋರಾದರೆ 12 ತೊಗೊಳ್ಳಿ, ಇಲ್ಲಾಂದರೆ 13 ರೂಪಾಯಿ ಫಿಕ್ಸು. ಆದರೆ ಏನಿಲ್ಲ ಅಂದರೂ ಚಾಮುಂಡಿ ಬೆಟ್ಟ ಅದೆಲ್ಲ ಹತ್ತಿ ಇಳಿದು ಬರಬೇಕು ಅಂತಂದರೆ ಫುಲ್ ಪ್ಲೇಸ್ ಎಲ್ಲ ನೋಡಿಕೊಂಡು 1000 ರೂಪಾಯಿ CNG ಹೋಗುತ್ತೆ. 1000 ರೂಪಾಯಿ CNG ಹೋದರೂ ಟೋಲ್ಗೊಂದು 900 ಹೋದರೂ ಒಟ್ನಲ್ಲಿ ಒಂದು 3000 ಅಂತೂ ಉಳಿಯುತ್ತೆ ಒನ್ ಡೇ ಮೈಸೂರು ಪ್ಯಾಕೇಜ್ ಹೋಗಿ ಬಂದರೆ. ಅಲ್ಲಿ ಅವ್ರನ್ನ ಆಮೇಲೆ ಮೈಸೂರು ಪ್ಯಾಲೇಸ್ ಎಲ್ಲ ತೋರಿಸ್ಕೊಂಡು ಬಂದಿದ್ದೆ ನಾವು KRSಗೆ. ಅಲ್ಲಿ ಅವ್ರನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಫಿಶ್ ತಿಂದಿಲ್ಲ ಅಂದರೆ ಹೆಂಗೆ ಹೇಳಿ ಅಂತ ಅಂದ್ಕೊಂಡು ಹೋಗಿ ಒಂದು ಫಿಶ್ ತಿನ್ಕೊಂಡು ಶಿಸ್ತಾಗಿ ಹೋದ್ವಿ ನಾವು. ಅಷ್ಟೊತ್ತಿಗೆ ಅವರು ಬಂದರು, ಮುಗಿಸ್ಕೊಂಡು ಬಂದರು ಅಂತ ಅವರು ಹೊಟ್ಟೆ ಹಸಿತೈತೆ ಅಂದರು. ಹೋಗಿ ಡಾಬಾದಲ್ಲಿ ಒಳ್ಳೆ ಊಟ ಕೊಡಿಸಿದ್ರು. ಬೇಡ ಅಂದರು, ಪರವಾಗಿಲ್ಲ ಬನ್ನಿ ಅಂದ್ಕೊಂಡು ಹೋಗಿ ಅಲ್ಲೂ ಹೊಟ್ಟೆ ತುಂಬ ತಿಂದ್ಕೊಂಡು ಶಿಸ್ತಾಗಿ ಇನ್ನು ನಾವು ಹೊರಟಿದ್ದೆ ಮನೆ ಕಡೆ ಬೆಂಗಳೂರಿಗೆ. ಬಂದು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂದರೆ ನೋಡಿ ಅಲ್ಲಿ ಹೆಂಗೈತೆ. ನಾನು ಇದೇನಪ್ಪ ಸ್ವಾಮಿ, ನರಿ ಬಂದು ಇಲ್ಲಿ ಕುಂತ್ಬಿಟ್ಟೈತೆ ಅಂತ ಅಂದ್ಕೊಂಡೆ, ಆದರೆ ನರಿ ಅಲ್ಲ, ಅದು ನಾಯಿ. ಡಾಬಾದಲ್ಲಿ ಒಳ್ಳೆ ಊಟ ಮಾಡಿಕೊಂಡು ಇನ್ನು ನಮ್ಮ ರಾಣಿನೂ ಕರ್ಕೊಂಡು ಹೋಗಬೇಕು. ಟೈಮ್ ಬೇರೆ ಆಯಿತು. ಇನ್ನು ಮನೆಗೆ ಹೋಗೋಷ್ಟಕ್ಕೆ 12 ಗಂಟೆ ಆಗೋಗುತ್ತೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಇತ್ತು. ಇನ್ನು ಏನು ಮಾಡೋಕ್ಕಲ್ಲಿ ಬಂದಿದ್ದೀವಿ ಅಂದಮೇಲೆ ಮಳೆ ಬಿಸಿಲು ಅಂದಮೇಲೆ ನೋಡೋಂಗಿಲ್ಲ, ಎಲ್ಲ ಹೋಗಲೇಬೇಕು.
ಅಷ್ಟೊತ್ತಿಗೆ ಅಷ್ಟೇನು ಮಳೆ ಇರಲಿಲ್ಲ. ಅರ್ಧ ದಾರಿಗೆ ಬಂದಾಗ ಇನ್ನು ಅಲ್ಲಿಂದ ಶಿಸ್ತಾಗಿ ನಾವು ಹೊರಟಿದ್ದೆ. ಮನೆ ಕಡೆ ಬಂದು ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಾನು ಟೈಮ್ ಆಯಿತು ಅಂತ ಹೊರಟೆ ಮನೆ ಹತ್ರ. ನೋಡ್ತಾ ಇದ್ದೀರಾ ಇನ್ನು ಟೈಮ್ 12 ಗಂಟೆ ಆಗೋಯ್ತು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾನು ಯಾವುದೇ ಗ್ರೂಪಲ್ಲಿ ವೀಡಿಯೋಗಳು ಮಾಡಲ್ಲ, ಡ್ಯೂಟಿಗಳು ಮಾಡಲ್ಲ, ಎಲ್ಲ